ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಈ ನಟಿಗೆ ಕಾನೂನು ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಡಿಆರ್ಐ ಅಧಿಕಾರಿಗಳು ಇಡಿಯಿಂದ ಪ್ರಕರಣದ ಪ್ರತ್ಯೇಕ ತನಿಖೆಗಳಾಗ್ತಾ ಇರೋದು ಈಗಾಗಲೇ ಗೊತ್ತಿರೋ ವಿಚಾರ. ರಮ್ಯಾಗೆ ಶೋಕಾಸ್ ನೋಟಿಸ್ ಅನ್ನು ಕೊಡೋದಕ್ಕೆ ಡಿಆರ್ಐ ಅಧಿಕಾರಿಗಳು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇತ್ತ ಇಡಿಯಿಂದ ರಮ್ಯಾ ಆಸ್ತಿ ಮುಟ್ಟುಗೋಲಿಗೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ತನಿಖೆಯನ್ನ ಇಡಿ ನಡೆಸ್ತಾ ಇದೆ. ಸೊ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರತ್ಯೇಕ ತನಿಖೆಯಲ್ಲಿ ಡಿಆರ್ಐ ಅಧಿಕಾರಿಗಳು ಶೋಕಾಸ್ ನೋಟಿಸ್ ಅನ್ನ ಯಾವ್ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋ ನಿಟ್ಟಿನಲ್ಲಿ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಇದೆ. ಮತ್ತೆ ಆಸ್ತಿ ಮುಟ್ಟುಗೋಲು ಹಾಕೊಳ್ಳುವಂತಹ ಪ್ರಕ್ರಿಯೆ ಎಲ್ಲಿ ತನಕ ಬಂದು ನಿಂತಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಡಿ ಇನ್ನೇನು ಕೆಲವೇ ದಿನದಲ್ಲಿ ಶಾಕ್ ಕೊಡುತ್ತೆ ಅನ್ನೋದು ಒಂದು ಮೂಲದ ಮಾಹಿತಿ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ, ಈಗ ಡಿಆರ್ಐ ಅಧಿಕಾರಿಗಳು ಯಾವ್ಯಾವ ವಿಚಾರದ ಬಗ್ಗೆ ಇನ್ನೂ ಈಕೆಯಿಂದ ಇನ್ಫಾರ್ಮೇಶನ್ ಕೊಡಬೇಕು ಅಥವಾ ಈಕೆಯಿಂದ ಬಯಸಬೇಕು ಅನ್ನೋ ನಿಟ್ಟಿನಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ. ಒಂದು, ಎರಡನೇದು, ಇಡಿ ಅಧಿಕಾರಿಗಳು ಯಾವಾಗ ಎಷ್ಟು ದಿನಗಳ ಒಳಗಾಗಿ ಸೀಸ್ ಮಾಡ್ಬೋದು ಪ್ರಾಪರ್ಟಿಯನ್ನ ಅಂತ. ಮಮತಾ, ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಕೈಗೆತ್ತಿಕೊಂಡು 60 ದಿನ ಆಗಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಅದಕ್ಕೆ ದೋಷಾರೋಪ ಪಟ್ಟಿಯನ್ನು ಸಂಬಂಧಪಟ್ಟಂತ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಬೇಕು. ದೋಷಾರೋಪ ಪಟ್ಟಿ ಸಲ್ಲಿಕೆ ಮುಂಚಿತವಾಗಿ ಇಡಿ ಅಧಿಕಾರಿಗಳು ಆಸ್ತಿಯನ್ನು ಮುಟ್ಟುಗೋಲು ಹಾಕುವಂಥ ಪ್ರಕ್ರಿಯೆಯನ್ನು ಮಾಡುವಂಥದ್ದು. ಯಾಕೆಂದರೆ ಆಕೆ ಸರಿಸುಮಾರು ಆಕೆ ಮನೆ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನು ಮಾಡಿದ ಸಂದರ್ಭದಲ್ಲಿ 2.7 ಕೋಟಿಯಷ್ಟು ನಗದು ಹಣ ಸಿಕ್ಕಿತ್ತು. ನಗದು ಹಣ ಸಿಕ್ಕಿದಾಗ ಇದನ್ನು ಹವಾಲಾದ ಮೂಲಕ ಟ್ರಾನ್ಸಾಕ್ಷನ್ ಅನ್ನು ಮಾಡಿದರೆ, ಜೊತೆಗೆ ಇದರಿಂದನೇ ಅವರು ಆಕೆ ಆಸ್ತಿಯನ್ನು ಸಂಪಾದನೆ ಮಾಡಿರುವಂಥದ್ದು, ಜೊತೆಗೆ ಬೇರೆ ಬೇರೆಯ ಪ್ರಾಪರ್ಟಿಗಳನ್ನೆಲ್ಲ ಕೂಡ ಆಕೆ ಖರೀದಿಯನ್ನು ಮಾಡಿರುವಂಥದ್ದು ಮತ್ತು ಜ್ಯುವೆಲರ್ಸ್ ಅನ್ನು ತೆಗಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಸಂಪೂರ್ಣವಾದ ಬಲವಾದ ಒಂದು ಸಾಕ್ಷಿಗಳು ಸಿಕ್ಕಿರುವಂಥದ್ದು. ಎಲ್ಲೆಲ್ಲಿ ಈ ರೀತಿಯ ಆಸ್ತಿಗಳನ್ನು ಖರೀದಿ ಮಾಡಿದರೆ, ಅಂದರೆ ಹವಾಲಾದ ಮೂಲಕ ಬಂದಂಥ ಲಾಭದಿಂದ ಆಸ್ತಿ ಖರೀದಿ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಸ್ತಿಗಳನ್ನು ಕೂಡ ಮುಟ್ಟುಗೋಲು ಹಾಕುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. ಇದು ಇಡಿ ಅಧಿಕಾರಿಗಳ ವಿಚಾರ. ಆದರೆ ಡಿಆರ್ಐ ಅಧಿಕಾರಿಗಳು ಕೂಡ ಪ್ರತ್ಯೇಕವಾಗಿ ಈಗ ಶೋಕಾಸ್ ನೋಟಿಸ್ ಅನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಕಸ್ಟಮ್ಸ್ ಆಕ್ಟ್ನ ಪ್ರಕಾರ ಯಾವುದಾದ್ರೂ ಈ ರೀತಿಯಲ್ಲಿ ಚಿನ್ನಾಭರಣ ಅಥವಾ ಯಾವುದಾದ್ರೂ ಅಕ್ರಮವಾಗಿ ಕಳ್ಳ ಸಾಗಣೆ ಮಾಡಿರುವಂಥ ವಿಚಾರಗಳೇನಿರುತ್ತೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಶೋಕಾಸ್ ನೋಟಿಸ್ ಅನ್ನ ಡಿಆರ್ಐ ಅಧಿಕಾರಿಗಳು ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಡ್ಯೂಟಿ ಅಂದರೆ ಲೈಕ್ ಶುಲ್ಕ ಅಂತ ಏನು ಹೇಳ್ತಾ ಇರ್ತಾರೆ ಅದನ್ನ ಕಟ್ಟಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಅವಕಾಶವನ್ನು ಮಾಡಿಕೊಟ್ಟ ಬಳಿಕ ಮುಂದಿನ ಪ್ರಕ್ರಿಯೆಗಳೇನಿತ್ತು, ಪ್ರಾಸಿಕ್ಯೂಷನ್ ಅನ್ನ ಅವರ ಮೇಲೆ ಹೇರುವಂತಹ ಪ್ರಕ್ರಿಯೆಗಳನ್ನು ಡಿಆರ್ಐ ಅಧಿಕಾರಿಗಳು ಮಾಡುವಂಥದ್ದು ಎರಡೂ ಕೂಡ ಬಹುತೇಕ ಈ ತಿಂಗಳ ಕೊನೆಯ ಹಂತಕ್ಕೆ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಇಡಿ ಮತ್ತು ಡಿಆರ್ಐ ಎರಡೂ ಕೂಡ ಒಂದು ಇನ್ನಷ್ಟು ಕಾನೂನಾತ್ಮಕವಾಗಿ ಆಕೆಯನ್ನು ಕಟ್ಟಾಕುವಂಥದ್ದು ಮತ್ತು ಆ ಪ್ರಕರಣ ಇನ್ನಷ್ಟು ಬಿಗಿಗೊಳಿಸುವಂಥಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.